ಎಳ್ಳು ಬೆಲ್ಲ ತಿನ್ನಿ, ಸಿಹಿ ಸಿಹಿಯಾಗಿ ಮಾತಾಡಿ. ತಗೊಳ್ಳಿ. ಹ್ಯಾಪಿ ಮಕರ ಸಂಕ್ರಾಂತಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಸಿಹಿ ಸಿಹಿ ಮಾತಾಡಿ. ಈಗ ಸ್ನೇಹಿತರೆ, ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಬಂದಿದ್ದೀನಿ. ಜಸ್ಟ್ ಈಗ ಸ್ಕಿನ್ ಕೇರ್ ಶುರು ಮಾಡಬೇಕು, ಸ್ವಲ್ಪ ರೆಡಿ ಆಗಬೇಕು. ತಿಂಡಿಗೆ ಅಡುಗೆಗೆ ತುಂಬ ಪ್ಲ್ಯಾನಿಂಗ್ ಇದೆ. ಪೂಜೆದೆಲ್ಲ ಏನೂ ನೋಡಿಲ್ಲ ಇನ್ನು, ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಆಗಲೇ ಎಷ್ಟು ಬೆವ್ತಿದ್ದೀನಿ ಅಂತ, ಒಳ್ಳೆಯ ಹೈಲೈಟರ್ ಹಚ್ಚಿರೋ ಥರ ಅನ್ನಿಸ್ತಾ ಇದೆ ನನಗೆ. ಅಷ್ಟೊಂದು ಬೆವ್ತ್ಬಿಟ್ಟು ಶೈನ್ ಆಗ್ತಾಯಿದೆ. ಗೊತ್ತಿಲ್ಲ ನಾನು ಒಬ್ಬಳೇ ಈ ಥರ ಬೆವ್ರ್ತೀನ ಅಥವಾ ರಾಜೇಶ್ ಮತ್ತು ಸಾನೂ ಬೆವ್ರ್ತಿದ್ದಾರಾ ಅಂತ. ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ನನಗೆ ಈ ಥರ ಆಗ್ತಿದೆಯೇನೋ ಅನಿಸುತ್ತೆ ಒಂದೊಂದು ಸಾರಿ. ಬಟ್ ಓಕೆ, ಈಗ ಹೋಗಿಬಿಟ್ಟು ನಾನು ಇನ್ನೂ ಹಾಲು ಕೂಡ ಕುಡ್ದಿಲ್ಲ. ಹಾಲು ಕುಡಿದ್ಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡ್ತೀನಿ. ಈಗ ಸ್ನೇಹಿತರೆ, ಪಾಯಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದು ಅರ್ಧ ಕಪ್ಪಷ್ಟು ಹೆಸರು ಬೇಳೆ ಇದೆ. ಇದನ್ನು ವಾಶ್ ಮಾಡಿಕೊಂಡು ನಾನು ಬೇಯಿಸ್ಕೊಳ್ತೀನಿ. ಅರ್ಧ ಕಪ್ ಬೇಳೆಗೆ 1 ಕಪ್ಪಷ್ಟು ಬೆಲ್ಲನ ನಾನು ಕರಗಿಸ್ಕೊಳ್ತೀನಿ ನೀರು ಹಾಕಿ. ಇದು ನಾನು 1 ಕಪ್ಪಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ, ಫುಲ್ ಪ್ರೆಸ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಗಸಗಸೆ, ಇದು 1 or 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನೀಗ ರುಬ್ಕೊಳ್ತೀನಿ. ಹುರಿಯೋದೆಲ್ಲ ಏನಿಲ್ಲ, ರುಬ್ಕೊಳ್ತೀನಿ. ಈಗ ಎಲ್ಲ ಮಿಕ್ಸಿಂಗ್ ಟೈಮು. ನಾನು ಇದನ್ನು ಕೂಡ ಸ್ವಲ್ಪ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಧೂಳಿತ್ತು, ಸಣ್ಣ ಸಣ್ಣ ಧೂಳು. ಉಂಡೆ ಬೆಲ್ಲ ತೊಗೊಂಡ್ರೂ ಇರುತ್ತೆ, ಆದಷ್ಟು ಫಿಲ್ಟ್ರ್ ಮಾಡಿಕೊಂಡ್ರೆ ಒಳ್ಳೆಯದು. ಇದಕ್ಕೆ ರುಬ್ಕೊಂಡಿರೋದು ಕಾಯಿ ಮತ್ತು ಗಸಗಸೆ ಹಾಗೆ ಏಲಕ್ಕಿ ಕೂಡ ಹಾಕಿ ರುಬ್ಕೊಂಡಿದ್ದೀನಿ. ಹೆಸರುಬೇಳೆ, ಇದನ್ನು ಯಾವುದೇ ಕಾರಣಕ್ಕೂ ದಪ್ಪ ಮಾಡಿ ದೂರ ಎಲ್ಲೂ ಹೋಗಬೇಡಿ. ತುಂಬ ಬೇಗ ಉಕ್ಕು ಬಂದು ಚೆಲ್ಲೋಗುತ್ತೆ. ಆ್ಯಂಡ್ ಪ್ಲೇಟ್ ಕೂಡ ಮುಚ್ಚಬೇಡಿ, ಅದು ಫುಲ್ಲು ಚೆಲ್ಲೋಗುತ್ತೆ. ನೋಡಿ, ನಿಲ್ಲದೇ ಇಲ್ಲ ಉಕ್ಕು ಬಂದರೆ. ಆದಷ್ಟು ಒಂದು ಉಕ್ಕು ಬರೋ ತನಕ ಮುಂದೆ ನಿಂತ್ಕೊಂಡು ಆಮೇಲೆ ಸಣ್ಣ ಮಾಡಿನೇ ಇದು ನೊರೆ ಇದೆಯಲ್ಲ, ಅದು ಕಡಿಮೆ ಆಗಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಪೂಜೆ ಆಯಿತು ಸ್ನೇಹಿತರೆ. ಇವತ್ತು ತಿಂಡಿಗೆ ನಾನೇನು ಮಾಡಿಲ್ಲ, ಸುಮ್ಮನೆ ಆಮೇಲೆ ಆ ಟೈಮಲ್ಲಿ ನಾನು ಇನ್ನು ನನಗೇನಾದರೂ ಸ್ಟ್ರೇನ್ ಆಗಿ ಇನ್ನು ರೆಸ್ಟ್ ತೊಗೊಳ್ಳೋ ಥರ ಆಗ್ಬೋದೇನೋ ಅಂದ್ಕೊಂಡು ಖೀರ್ ಮಾಡಿದ್ದೀನಿ ಬೆಳಿಗ್ಗೆನೆ.
ಅದ್ರ ಜೊತೆ ವಡೆ ಕೂಡ ಮಾಡಿದ್ದೀನಿ. ಹ್ಯಾಪಿ ಸಂಕ್ರಾಂತಿ, ಗುಡ್ ಮಾರ್ನಿಂಗ್. ನೋಡಿ ಸಾನುದು ಡ್ರೆಸ್ ಆಮೇಲೆ ಫುಲ್ ತೋರಿಸ್ತೀನಿ. ಓಕೆ, ನಾನು ಇನ್ನು ಸೀರೆ ಉಟ್ಕೊಳ್ಬೇಕಿತ್ತು, ಕೆಲಸಗಳಿದೆ ಅಲ್ವಾ, ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಡೋಣ ಆಮೇಲೆ ಉಟ್ಕೊಳ್ಳೋಣ ಅಂತ ಉಟ್ಟಿಲ್ಲ. ಇಲ್ಲ ಅಂದರೆ ಎಲ್ಲ ಧ್ಯಾನ ಆ ಸೀರೆ ಮೇಲೆ ಇರುತ್ತೆ. ಎಲ್ಲಿ ಕೊಳೆ ಆಗಿಬಿಡುತ್ತೋ ಎಲ್ಲಿ ಕಲೆ ಆಗಿಬಿಡುತ್ತೋ ಅಂದ್ಕೊಂಡು ಕೆಲಸನೇ ಬೇಗ ಬೇಗ ಮಾಡೋಕ್ಕಾಗಲ್ಲ. ಖೀರ್ ಹೆಂಗಿದೆ ಸಾನು? ನೋಡಿ ಚಲ್ಕೋತಿದ್ಯಾ ಖೀರು? ತುಂಬ ಸಿಹಿ ಇಲ್ಲ. ಓಕೆ, ರಾಜೇಶ್ ಅವ್ರು ಕುಡಿಬೋದು, ಅವ್ರಿಗೆ ಇಲ್ಲ ಅಂದಿದ್ರೆ ಸಿಹಿ ಅಂದ್ಬಿಟ್ಟು ಅವ್ರಿಗೆ ಕುಡಿತಾ ಇರಲಿಲ್ಲ. ಅದ್ರ ಜೊತೆ ವಡ ಕೂಡ ಈಗಲೇ ಮಾಡಿಬಿಟ್ಟಿದ್ದೀನಿ. ನೈವೇದ್ಯ ಮಾಡಿ ಆಯಿತು. ಬೆಳಗಿನ ಪೂಜೆ ನಿರ್ವಿಘ್ನವಾಗಿ ಪೂರ್ತಿ ಆಯಿತು. ಈಗ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಬೇಗ ಅಡುಗೆಗೆ ಮಾಡಿಬಿಡ್ತೀನಿ. ಸೊ ದಟ್ 1:30 ಊಟ ಮಾಡಿಬಿಡ್ಬೇಕು. ಆಮೇಲೆ ಸಾನು ಆಟಾಡೋದಕ್ಕೆ ಹೋಗೋದು. ನೋಡಿ ಸಾನು ಡ್ರೆಸ್ ಒಂದು ಶೋಲ್ಡರ್ ಇಲ್ಲ, ಒಂದು ಶೋಲ್ಡರ್ ಮಾತ್ರ ಫುಲ್ ಅಂಬ್ರೆಲಾ ಹೇಗಂತ ಇದೆ. ಬ್ಯೂಟಿ ಕ್ವೀನ್. ಓಕೆ, ಕುಡಿ ಈಗ ರೆಸ್ಟ್ ಟೈಮ್ ಆಯಿತು. ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಮೊದಲಿಗೆ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ಕಾಬೂಲ್ ಚೆನ್ನಾಗಿ ಬರುತ್ತಲ್ಲ ದಪ್ಪದು, ಅದರ ಗೊಜ್ಜು. ನಾರ್ಮಲ್ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ಮಸಾಲೆನ ಹುರ್ಕೊಂಡಿದ್ದೀನಿ. ಈಗ ಚಿಕನ್ ಸಾರು ಅಥವಾ ಮಸಾಲೆ ಸಾರು ಮಾಡ್ತಾರಲ್ವ ಆ ಥರ. ಯೂಶ್ವಲಿ ನಾನು ಹಸಿ ಮಸಾಲೆನೇ ಹಾಕೋದು, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಇರಲಿ, ಮಧ್ಯಾಹ್ನಕ್ಕೂ ಬೇಕು ರಾತ್ರಿಗೂ ಬೇಕು ಅಂದ್ಬಿಟ್ಟು ಹುರಿದು ಇದನ್ನು ಮಾಡ್ತಾ ಇದ್ದೀನಿ. ನಾರ್ಮಲ್ ಸ್ನೇಹಿತರೆ ಎಲ್ಲ ಗೊಜ್ಜು ಹೇಗೆ ಮಾಡ್ತೀವೋ ಹಾಗೇನೆ ಎಣ್ಣೆ, ಈರುಳ್ಳಿ, ಚೆನ್ನ, ಚಿಲ್ಲಿ ಪೌಡರ್, ಆಮೇಲೆ ಇದಕ್ಕೆ ನಾನು ಬದನೆಕಾಯಿ ಏನು ಹಾಕ್ತಾ ಇಲ್ಲ, ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ. ಮಸಾಲೆ ರುಬ್ಕೊಂಡಿರೋದು ಲಾಸ್ಟಲ್ಲಿ ಎಷ್ಟು ನೀರು ಬೇಕೋ, ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು. ಆಮೇಲೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು 1 or 2 ವಿಷಲ್. ಇವತ್ತೇನಾಯಿತು ಅಂದರೆ ಕಾಬೂಲ್ ಚೆನ್ನಾಗಿ ಬೇಯಕ್ಕೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು 2 ವಿಷಲ್ ಬರೆಸ್ದೆ. ಆಲೂಗೆಡ್ಡೆ ಎಲ್ಲನೂ ಕರಗ್ಬಿಟ್ಟು ಮಸಾಲೆ ಜೊತೆ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಕಾಬೂಲ್ ಚೆನ್ನಾಗಿ ಬೇರೆ ಬೇಯಿಸ್ಕೊಂಡು ಆಮೇಲೆ ಗೊಜ್ಜು ಮಾಡೋದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ನನಗೆ ಇವತ್ತು ಗೊತ್ತಾಯಿತು. ಅಡುಗೆ ರೆಡಿ ಸ್ನೇಹಿತರೆ. ನೈವೇದ್ಯಕ್ಕೆ ತೆಗೆದ್ಬಿಟ್ಟು ನಾವು ಕೂಡ ಊಟ ಮಾಡೋಕ್ಕೆ ಕೂತ್ಕೊಳ್ಳೋಣ ಅಂತ ನೈವೇದ್ಯಕ್ಕೆ ತೆಗಿತಾ ಇದ್ದೀನಿ. ಸಾರು ನಾನು ಒಬ್ಬಟ್ಟು ಸಾರು ಮಾಡಿದ್ದೆ, ಅದು ಹಾಗೆ ಬೇರೆ ಮಸಾಲೆ ಗೊಜ್ಜಾಗಿರ್ಬೋದು. ಆ್ಯಂಡ್ ಇವತ್ತು ವಡೆ ಮಾಡಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ. ಅದೆಲ್ಲನೂ ಕೂಡ ನಾನು ಲಕ್ಷ್ಮೀ ಹಬ್ಬದ ವ್ಲಾಗಲ್ಲಿ ನಾನು ಹಬ್ಬದ ಊಟ ಅಂತ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ವಿತ್ ಮೆಷರ್ಮೆಂಟ್ಸ್, ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಹೇಳಿದ್ದೀನಿ. ಸೊ ಪ್ಲೀಸ್ ಸ್ನೇಹಿತರೆ ಅದನ್ನು ಒಂದ್ಸರಿ ವಿಡಿಯೋನ ಚೆಕ್ ಮಾಡಿ. ನನ್ನ ಮಗಳು ಫ್ರೆಂಡ್ ಇಬ್ರು ಸೇರ್ಕೊಂಡು ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಐ ಆಮ್ ಫುಲ್ಲಿ ಟಯರ್ಡ್. ಇನ್ನು ಸ್ವಲ್ಪ ಎಲ್ಲ ಇದೆ ಗಾದಿ ಮೇಲೆ. ಸಂಕ್ರಾಂತಿ ಹಬ್ಬಕ್ಕೆ ಅವರ ಅಮ್ಮ ಮಗಳನ್ನ ತಯಾರಿ ಮಾಡ್ತಾ ಇದ್ದಾರೆ. ತಯಾರಿ ಜೊತೆ ಏನು ಬೈಗಳನ್ನು ಆಗ್ತಾ ಇದೆ. ಹೇಳಿದ್ ಮತ್ತೆ ಕೇಳಲ್ಲ ನೀನು, ಹಾಗೆ ಹೀಗೆ ಅಂತ. ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಎಷ್ಟು ಅಂತ ತೆಗಿಯೇ. ಈಗ ಹುಡುಗಿ ಚೈನ್ ಧಾರಣೆ, ರೋಲ್ ಗೋಲ್ಡ್ ಚೈನ್ ಧಾರಣೆ. ಗೋಲ್ಡಾ? ಗೋಲ್ಡ್ ಇಲ್ಲಪ್ಪ, ಆರ್ಟಿಫಿಷಿಯಲ್ ಗೋಲ್ಡ್.
ಎಸ್. ಅದು ಸರಿ, ಫೇಸ್ ವಾಶ್ ಮಾಡ್ತೀರಾ? ಮೇಕಪ್ ಮಾಡ್ತೀವಿ. ಏನೇನು ಹಾಕ್ತೀಯಾ? ಏನೇನು ಹಾಕ್ಲಿ? ಒಂದು ಕೆಲಸ ಮಾಡು ಸಾನು, ಇವತ್ತು ನೀನೇ ಮಾಡ್ಕೋ ಸಾನು. ಬೇಡ, ಹಬ್ಬ ಅಲ್ಲ. ಮಾಡ್ಕೋತಾಳ್ರಿ, ತುಂಬ ಹುಷಾರಾಗಿ ಮಾಡ್ಕೋತಾಳೆ. ಹೌದಾ? ಐಲೈನರ್ ಒಂದು ಹಚ್ಕೊಳಕ್ ಬರಲ್ಲ. ಏನು ಪುಟ್ಟ ನಿಂದು ಕಿಟ್ಟೆಲ್ಲ ಇಲ್ಲಿ ಬೆಡ್ ಮೇಲೆ ಹಾಕೊಂಡಿದ್ದೆ ನೋಡಿಲಿ. ಇದೇ ಜ್ಯುವೆಲ್ರಿದು. ಹೌದಾ? ಇವಾಗ ತೆಗಿತಾ ಇದ್ದೀನಿ, ಹೋಗು ಸುಮ್ಮ ಸಾನು. ಅಂದ ಹಾಗೆ ನಮ್ಮ ಕಡೆಯಿಂದನೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಬೇಡ, ನೀರಲ್ಲೇ ಮಾಡ್ಕೋ ಸಾಕು. ಆಯಿತು, ಇವ್ರದ್ದು ಸಂಜೆ ಹೊತ್ತು ವಿಶ್ ಮಾಡೋದು. ಬಯಲು ಪುಟ, ಲಿಪ್ಸ್ಟಿಕ್ ಚೆನ್ನಾಗಿ ಹಚ್ಕೊಂಡಿದ್ದೀನಿ ಅಂತ ತೋರಿಸಿದೆ. ಸಾಕಾ? ಯಾರಾದರೂ ಇಷ್ಟೊಂದು ಹಾಕೋತಾರೆ ಚಿನ್ನ? ತಿಲ್ಗುಳ್ ಖಾವಾ ಗೋಡ್ ಗೋಡ್ ಬೋಲ. ಇದರ ಅರ್ಥ ಎಳ್ಳು ಬೆಲ್ಲ ತಿನ್ನಿ, ಸಿಹಿ ಸಿಹಿಯಾಗಿ ಮಾತಾಡಿ. ತಗೊಳ್ಳಿ, ಹ್ಯಾಪಿ ಮಕರ ಸಂಕ್ರಾಂತಿ. ವಾವ್, ಅಮ್ಮ ಮಗಳು ರೆಡಿ. ಇನ್ನೇನು ನಂದು ಹಾಕೊಂಡು ಹೋಗ್ತೀಯ ಮಗಳೇ? ಸ್ವಲ್ಪ ಸಿಗಾಕು ಸಾಕು. ಪಾಪ ಚಪ್ಪಲಿ ಹಾಕ್ಬೇಕು ಬಿಡು. ಬೇಡ, ಹಾಗೆ ಹೋಗಿ. ಅಲ್ಲಿ ಆಂಟಿ ಮನೆಗೆ ನಡಿ. ಇಲ್ಲಾಂದ್ರೆ ಆಮೇಲೆ ಬರ್ತೀವಿ ಬಿಡಿ. ಇಲ್ಲ ಅಂದರೆ ಬರ್ತಾರಲ್ವ ಬೇಗ. ಇಲ್ಲಿ ಕೊಡು ಸಾನು, ಇಲ್ಲಿ ಕೊಡು. ಖುಷಿ ಮನೆ. Auntie, she's not playing here. She's not playing here. ಪ್ರಿಂಟಾ? No play. ಈಗ ನಾವು ಇನ್ನೇನು ಹೇಳಿ ಕಾಲಾಯಿತು. ಈಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತೆ ಎಲ್ಲ ರೆಡಿ ಇದೆ. ಪೂರಿ ಮಾಡಬೇಕಷ್ಟೇ. ಪೂರಿ ಮಧ್ಯಾಹ್ನ ಮಾಡಿದ್ದೆ ಸ್ವಲ್ಪ. ಇನ್ನು ಇವತ್ತು ಸ್ಪೆಷಲ್ ಡೇ ಅಂದ್ಬಿಟ್ಟು ಇವತ್ತು ರಾತ್ರಿಗೂ ಪೂರಿನೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅಯ್ಯಯ್ಯೋ, ಮರ್ತೇ ಹೋಯ್ತು ನೋಡಿ. ಹಸಿಟ್ಟು ಮಧ್ಯಾಹ್ನ ಕಲಿಸಿದ್ದು ಇವಾಗ ಸ್ವಲ್ಪ ತೆಳ್ಳ ಆಗಿಬಿಟ್ಟಿರುತ್ತೆ. ಅದನ್ನು ಫ್ರಿಜ್ಜಲ್ಲಿ ಇಡಬೇಕಿತ್ತು, ಮರ್ತೋಯ್ತು. ಈಗ ಸ್ವಲ್ಪ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಪೂರಿ ಮಾಡಬೇಕು. ಸೊ ನಮ್ಮ ಇವತ್ತಿನ ದಿನ ಹೀಗಿತ್ತು. ಹೋಪ್ಫುಲಿ ಏನೋ ಸುಸ್ತು ಅಂತ ಏನೂ ಆಗಲಿಲ್ಲ. ಖುಷಿ ಆಯಿತು ಅದಕ್ಕೆ. ಇಲ್ಲ ಅಂದಿದ್ರೆ ಹಬ್ಬದ ದಿನ ಸುಮ್ಮನೆ ಆಗ್ತಾ ಇಲ್ಲ, ಅದು ಮಾಡೋಕ್ಕಾಗ್ತಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ, ಪ್ಲ್ಯಾನಿಂಗ್ ಅಷ್ಟೊಂದಿರುತ್ತೆ, ಎಕ್ಸಿಕ್ಯೂಟೇ ಮಾಡೋಕ್ಕಾಗೋದಿಲ್ಲ ಅಂದರೆ ಬೇಜಾರಾಗ್ತಿತ್ತು. ಬಟ್ ಥ್ಯಾಂಕ್ ಯು ಗಾಡ್ ಅಂತ ಹೇಳಬೇಕು. ಇವತ್ತು ಸ್ವಲ್ಪನೂ ಸುಸ್ತಾಗಲಿಲ್ಲ. ಫುಲ್ ಅಂದ್ಕೊಂಡಿದ್ದೆ ಎಲ್ಲನೂ ಕೂಡ ಮಾಡಿದೆ. ತಿಂಡಿ ಒಂದು ಬೆಳಗ್ಗೆದು ಸ್ಕಿಪ್ ಮಾಡಿದೆ. ಅದನ್ನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಬೇಡ, ಸುಸ್ತು ಆದರೆ ಆಮೇಲೆ ನನ್ನ ದಿನ ಎಲ್ಲ ವೇಸ್ಟ್ ಆಗುತ್ತೆ. ಆ ಟೈಮಲ್ಲೇ ಏನಾದರೂ ಪ್ರಿಪೇರ್ ಮಾಡಿಬಿಡೋಣ ಮಧ್ಯಾಹ್ನದ್ದು ಅಂದ್ಬಿಟ್ಟು ಮಾಡಿದೆ. ಆಯಿತು, ಯಾರಿಗೇನು ಹೊಟ್ಟೆ ಏನು ಹಸ್ದಿಲ್ಲ. ಆಯಿತು ಸ್ನೇಹಿತರೆ, ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬೈ ಬೈ ಸ್ನೇಹಿತರೆ.